ದುರ್ಗಾ, ಬೆಂಗಳೂರಿಂದ ಇಲ್ಲಿವರೆಗೂ ಒಂದು ಮಾತು ಆಡ್ತಾ ಇಲ್ಲ. ಅಟ್ಲೀಸ್ಟ್ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಆದರೂ ಹೇಳ್ಬೇಕು ತಾನೆ. ದುರ್ಗಾ, ಇಟ್ಸ್ ಅನ್ಲೈಕ್ ಯು. ಅಲ್ಲ, ನೀನು ಬಾಯಿ ಬಿಟ್ಟು ಹೇಳಿದ್ರಲ್ವ ನನಗೆ ಗೊತ್ತಾಗೋದು. ದುರ್ಗಾ, ಪ್ಲೀಸ್ ಮಾತಾಡು. ದುರ್ಗಾ, ನಾನು ಕೇಳ್ತಾನೆ ಇದ್ದೀನಿ, ಏನಾದರೂ ಮಾತಾಡು. ದುರ್ಗಾ, ದುರ್ಗಾ, ದುರ್ಗಾ ನಿಂತ್ಕೋ. ದುರ್ಗಾ, ದುರ್ಗಾ ಎಲ್ಲಿ ಹೋಗ್ತಾ ಇದೆಯಾ? ಒಂದು ನಿಮಿಷ ನಿಂತ್ಕೋ, ನಾನು ಬರ್ತೀನಿ. ಬೇಡ ಬಾಸು, ಇದು ನನ್ನ ಮತ್ತೆ ಅವಳ ಮಧ್ಯೆ ನಡೆಯೋ ಮಾತುಕತೆ. ಉತ್ತರ ಆಗ್ಲಿ ಸಮಾಧಾನ ಆಗ್ಲಿ ಅವಳಾಗೆ ಕೊಡ್ಬೇಕು. ಬೇರೆ ಯಾರು ನಮ್ಮ ಮಧ್ಯ ಬರೋದು ಬೇಡ. ನನ್ನ ಒಂಟಿಯಾಗಿ ಬಿಟ್ಬಿಡಿ. ನೀವು ದಯವಿಟ್ಟು ಇಲ್ಲೇ ಇರಿ. ದಿಸ್ ಇಸ್ ಇಂಪಾಸಿಬಲ್. ಇದು ಅಂಬಿಕಾ ಗೆಜ್ಜೆ. ಈ ದುರ್ಗಾ ಹತ್ರ ಹೇಗೆ ಬಂತು? ನನ್ನಿಂದ ಕಿತ್ಕೊಂಡೆ, ನನ್ನನ್ನ ತಬ್ಲಿ ಆಗೋ ಹಾಗೆ ಮಾಡ್ದೆ. ಆಗ ನಮ್ಮಕ್ಕ ನಮ್ಮಮ್ಮನ ಸ್ಥಾನದಲ್ಲಿ ನಿಂತು ತಾಯಿ ತರ ನೋಡ್ಕೋತಿದ್ಲು. ಅವಳನ್ನು ನನ್ನಿಂದ ಕಿತ್ಕೊಂಡೆ. ಈಗ ನಾನು ನಿಜವಾಗ್ಲೂ ಅನಾಥೆ ಆಗಿದ್ದೀನಿ. ಇದೇ ನಾನು ನನಗೆ ಕೊಡ್ಬೇಕಾಗಿರೋ ಉಡುಗೊರೆ. ಮಾತಾಡು. ನಮ್ಮಕ್ಕ ನಿನ್ನ ಎಷ್ಟು ನಂಬಿದ್ಲು ಗೊತ್ತಾ? ಅವಳು ಬದುಕಿದ್ದಾಗೂ ನಿನ್ನ ಆರಾಧಿಸ್ತಿದ್ಲು. ಸತ್ ಮೇಲೂ ಆತ್ಮ ಆಗಿ ಬಂದು ನಿನ್ ಪಾದಕ್ಕೆ ಶರಣಾಗಿದ್ಲು. ಆದ್ರೆ ಅಂತವಳು ನಿನ್ನಿಂದ ರಕ್ಷಿಸಕ್ ಆಗ್ಲಿಲ್ಲ ಅಲ್ವಾ? ನೀನ್ ಯಾವ ಸೀಮೆ ರಕ್ಷಕಿ, ಯಾವ ಸೀಮೆ ಜಗನ್ಮಾತೆ? ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ದೇ ಇರೋಳು ತಾಯಿನೇ ಅಲ್ಲ. ನೀನು ತಾಯಿ ಅಲ್ಲ, ಬರೀ ಕಲ್ಲು, ಕ್ರೂರಿ, ಕಟಕಿ. ನಮ್ಮಕ್ಕ ನನಗ್ ಸಿಗ್ತಾಳೆ. ನೀನು ಅವಳನ್ನ ನನ್ನ ಹತ್ರ ಕಳಿಸ್ತೀಯ ಅಂತ ನಾನು ಇಷ್ಟು ವರ್ಷ ಕಾದ್ನಲ್ಲ. ಅದಕ್ಕೆ ನೀನ್ ಕೊಟ್ಟ ಫಲ ಇದೇನಾ? ನಿನ್ನ ನಮ್ದವ್ರನ್ನ ನಡು ಹಾದಿಲಿ ಕೈ ಬಿಡೋ ಕೆಲ್ಸನ ನಿಂದು. ಶರಣು ಅಂತ ಬಂದವ್ರನ್ನ ಸಾಯಿಸೋಳು ದೇವಿನ. ನೀನು ದೇವಿ ಅಲ್ಲ, ನೀನು ದೇವಿ ಅಲ್ಲ, ನೀನು ದುಷ್ಟೆ. ನೋಡು, ನಿನ್ನ ನಂಬಿದ್ಕೆ ಇವತ್ತು ನಮ್ ಸಂಸಾರ ಸ್ಮಶಾನ ಆಗಿದೆ. ದಿಕ್ಕಿಲ್ದೆ ಒಬ್ಬೊಬ್ರು ಭಿಕ್ಷುಕರ ತರ ಬಾಳ್ತಿದ್ದೀವಿ. ಅಲ್ಲ, ಸತ್ತು ಸ್ಮಶಾನ ಸೇರಿದ್ದೀವಿ. ಹರಕೆ ಹೊತ್ತೋರ್ ಬಾಳು ಹಸನಾಗುತ್ತೆ ಅಂತ ಹೇಳ್ತಾರಲ್ಲ, ನಿನ್ ಹೆಸರಲ್ಲಿ ಹರಕೆ ಹೊತ್ತಿದ್ಕೆ ನಮ್ ಸಂಸಾರಕ್ಕೆ ಈ ಗತಿ ಬಂತ? ಮಾತಾಡು. ಕೇಳ್ತಾ ಇದ್ದೀನಲ್ಲ, ಮಾತಾಡು. ಹೋಗ್ಲಿ, ನಾನು ನಮ್ಮ ಅಕ್ಕನ್ನ ಹಗಲು ರಾತ್ರಿ ಹುಡುಕ್ತಿದ್ದೆ ಅಂತ ನಿನಗೆ ಗೊತ್ತಿತ್ತು ತಾನೆ? ಅಂಬಿಕಾನೇ ನನ್ನ ಅಕ್ಕ ಅಂತ
ನೀನು ಯಾಕೆ ಹೇಳಲಿಲ್ಲ? ಯಾಕೆ ನನಗೆ ಒಂದು ಚಿಕ್ಕ ಸುಳಿವು ಕೂಡ ಕೊಡ್ಲಿಲ್ಲ? ನಿನ್ನಂತೊಳ್ಳೆ ನಂಬೋ ಜನ ನಾವಿದೀವಲ್ಲ, ಅದಕ್ಕೇನೆ ನೀನು ನಮ್ಗಳ ಜೀವನದಲ್ಲಿ ಆಟ ಆಡ್ತಿರೋದು. ಎಂತ ಕ್ರೂರಿ ನೀನು, ಎಷ್ಟು ಕಟುಕಿ ನೀನು. ಆಡೋ ಮಕ್ಕಳ ಜೀವನದಲ್ಲಿ ಆಟ ಆಡ್ಬಿಟ್ಟೆಲ್ಲ. ನಿನ್ನ ತಾಯಿ ಅಂತ ನಾವ್ ಯಾಕೆ ಕರಿಬೇಕು? ಯಾಕೆ ಕರಿಬೇಕು? ನನ್ನ ಅಕ್ಕ ನನ್ನ ಕಣ್ಮುಂದೆ ಇದ್ರು ಅವಳ ಮಕ್ಕ ಅಂತಾನೆ ಗೊತ್ತಾಗೋಷ್ಟರಲ್ಲಿ ಶಾಶ್ವತವಾಗಿ ನನ್ನಿಂದ ದೂರ ಮಾಡ್ದೆಯಲ್ಲ, ಯಾಕೆ? ಯಾಕೆ ನನ್ನ ಕಣ್ಣೀರ್ನ, ನನ್ನ ನೋವನ್ನ ನೋಡೋದಿಕ್ಕೆ ನಿನಗೆ ಅಷ್ಟೊಂದು ಖುಷಿ ಆಗುತ್ತಾ? ಯಾವ ತಾಯಿ ತಾನೆ ತನ್ನ ಮಕ್ಕಳು ಕಣ್ಣೀರ್ ಹಾಕೋದನ್ನ ನೋಡಿ ನೆಮ್ಮದಿಯಾಗಿರ್ತಾರೆ? ನೀನ್ ನೆಮ್ಮದಿಯಾಗಿರ್ತೀಯ ಅಂದ್ರೆ ನೀನು ನೀನು ತಾಯಿನೇ ಅಲ್ಲ. ಅಷ್ಟಕ್ಕೂ ನಾವು ನಿನಗೆ ಏನ್ ಕಡಿಮೆ ಮಾಡಿದೀವಿ? ದಿನ ದಿನ ಪೂಜೆ ಮಾಡಿಸ್ಕೋತೀಯ, ದೊಡ್ಡ ದೊಡ್ಡ ಹಾರ ಹಾಕಿಸ್ಕೋತೀಯ, ನಿನ್ಗಿಷ್ಟವಾದ ನೈವೇದ್ಯಗಳನ್ನ ಎಲ್ಲ ಮಾಡಿಸ್ಕೋತೀಯ, ಉಡೋಕೆ ದಿನ ಹೊಸ ಸೀರೆ. ಭಕ್ತಿ ಹೆಸರಲ್ಲಿ ನಾನು ನಿನಗೆ ಇಷ್ಟೊಂದೆಲ್ಲ ಕೊಡ್ತಾ ಇದ್ದೀವಿ, ನಾವು ಏನೂ ಕಡಿಮೆ ಮಾಡಿಲ್ಲ. ಆದ್ರೆ ನೀನು ಅದ್ರ ಬದಲಾಗಿ ಏನ್ ಕೊಡ್ತಾ ಇದೆಯಾ? ಬರೀ ಪರೀಕ್ಷೆಗಳು, ನೋವು, ಕಣ್ಣೀರು ಅಷ್ಟೇ. ಕಣ್ಣೀರು ಹಾಕಕ್ಕೆ ನಾವ್ ನಿನಗೆ ಕುಂಕುಮ ಹಚ್ಚಬೇಕಾ? ನಿನ್ ಹೆಸರಲ್ಲಿ ಉತ್ಸವ ಮಾಡ್ಬೇಕಾ? ನಿನ್ನ ಹೊತ್ತು ನಾವು ಬೆಳೆಸ್ಬೇಕಾ? ಅದ್ ಎಷ್ಟು ಕಲ್ ಹೃದಯ ನಿಂದು. ನೀನು ತಾಯಿ ಅಲ್ಲ, ಕಟಕಿ ನೀನು, ಕ್ರೂರಿ. ನೀನೊಂದು ಕಲ್ಲು, ಬರೀ ಕಲ್ಲು. ನಿನ್ನ ನನ್ನ ತಾಯಿ ಅಂತ ಕರೆದದ್ದು ನಾವು ಮಾಡಿರೋ ದೊಡ್ಡ ತಪ್ಪು. ನೀನು ಬರೀ ಕಲ್ಲಷ್ಟೇ. ಕಣ್ಣೀರ್ ಕೊಟ್ಟೆ, ಅನಾಥ ಭಾವ ಕೊಟ್ಟೆ. ನನ್ ಸಾಯೋವರೆಗೂ ನನ್ ಮನ್ಸಲ್ಲಿ ಚುಚ್ತಾ ಇರ್ಬೇಕು ಅಂತ ಸಂತಾನ ಕೊಟ್ಟಿದ್ಯಾ. ನೀನು ಇಂಥ ಉಪಕಾರ ಮಾಡಿದ್ಯಲ್ಲ, ಹೇಳು, ನಾನು ಎಂತ ಹರಕೆ ಮಾಡಿದ್ದು ನಾನು ತೀರ್ಸ್ಕೊಡ್ಲಿ? ಹೇಳು. ನೀನ್ ಬರೀ ತಗೊಳ್ಳೋದನ್ನ ಮಾತ್ರ ಕಲ್ತಿದ್ಯಾ. ನಿನಗೆ ಕೊಡೋದು ಗೊತ್ತಿಲ್ಲ, ಕೊಡೋದು ಬರೀ ಕಣ್ಣೀರ್ ಮಾತ್ರ.